ನೋಡಿ, ಮೂಡ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಏನು ಇಲ್ಲ, ಅದು ಸುಮ್ಮನೆ ರಾಜಕೀಯ ಪಿತೂರಿ ಅಂತ ಎಲ್ಲ ಹೇಳ್ತಾ ಇದ್ರು. ಅದು ರಾಜಕೀಯ ಪಿತೂರಿ ಆಗಿದ್ದಿದ್ರೆ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕುವಂತ ಅವಶ್ಯಕತೆ ಏನಿತ್ತು? ಮೊನ್ನೆ ಬಿಜೆಪಿಯ ಕೆಲವರು ಯಾರೋ ಹೋಗ್ಬಿಟ್ಟು ಬೆದರಿಕೆ ಹಾಕಿ ಬಂದ್ರು. ಈಗ ಇನ್ನೊಬ್ರು ಹೋಗಿ ಬೆದರಿಕೆ ಹಾಕಿದ್ದಾರೆ. ಬಹಳ ಮಜವಾಗಿದೆ ರೀ. ಮೂಡ ಹಗರಣದ ಬಿಗ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೂಡ ಹಗರಣದ ಹೋರಾಟ ಮಾಡ್ತಾ ಇರುವ ಸ್ನೇಹಮಯಿ ಕೃಷ್ಣಗೆ ಈಗ ಜೀವ ಬೆದರಿಕೆ. ಶಾಸಕ ತನ್ವೀರ್ ಸೇಠ್ ಆಪ್ತ ಮಂಜು ಆಟ್ ಬ್ಯಾಂಕ್ ಮಂಜು ಅಂತ ಜಮೀನು ವಿಚಾರದಲ್ಲಿ ಕುಟುಂಬವೊಂದಕ್ಕೆ ಧಮಕಿ ಹಾಕಿದ್ದಾರಂತೆ ಮಂಜು. ಸ್ನೇಹಮಯಿ ಕೃಷ್ಣ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ತನ್ವೀರ್ ಸೇಠ್ ಬೆಂಬಲಿಗ ಮಂಜು. ಸ್ಫೋಟಕ ರಹಸ್ಯವನ್ನ ತಿಳಿಸಿದ ವಿಡಿಯೋ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇದೆ. ಮೂಡ ಹಗರಣದ ಬಿಗ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆದರಿಕೆ ಹಾಕುವಂಥದ್ದು ಏನು ಆಗಿದ್ದಾಗ ಅದರಲ್ಲಿ ಏನು ಇಲ್ಲ, ಇದೆಲ್ಲ ರಾಜಕೀಯ ಪಿತೂರಿ, ಅದರಲ್ಲಿ ಯಾವುದು ಅಕ್ರಮನ ನಡೆದಿಲ್ಲ ಅನ್ನುವಂಥದ್ದೇ ಆಗೋದಾದ್ರೆ, ಮೊನ್ನೆ ಬಿಜೆಪಿಯ ಕೆಲ ಮುಖಂಡರು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ದುಡ್ಡಿನ ಆಮಿಷವನ್ನ ಕೊಡೋದು, ಇವತ್ತು ಜೀವ ಬೆದರಿಕೆಯನ್ನ ಹಾಕುವಂಥದ್ದು ಯಾಕೆ? ಅದಕ್ಕೆ ಆರಂಭದಿಂದಲೂ ಪಬ್ಲಿಕ್ ಟಿವಿ ಹೇಳ್ತಾ ಇದ್ದಿದ್ದು. ಇದರಲ್ಲಿ ಕೇವಲ ಪ್ರಸಾದವನ್ನ ಸ್ವೀಕಾರ ಮಾಡಿರುವಂಥವರು ಒಂದೇ ಪಕ್ಷದವರಲ್ಲ, ಎಲ್ಲಾ ಪಕ್ಷದವರು ಕೂಡ ಇದ್ದಾರೆ. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲವನ್ನ ಪಡ್ಕೊಂಡಿದ್ದಾರೆ ಅಂತೇಳಿ. ಹಾಗಾಗಿನೇ ಬಿಜೆಪಿಯವರು ಕೂಡ ಇದರಲ್ಲಿ ಮೊನ್ನೆ ಹೋಗಿ ದುಡ್ಡಿನ ಆಮಿಷ ಕೊಟ್ಟರು. ಇವತ್ತು ಹೋಗಿ ಇನ್ನೊಬ್ಬರು ಅಲ್ಲಿಗೆ ಧಮಕಿ ಆಗ್ತಾ ಇದ್ದಾರೆ ಜೀವ ಬೆದರಿಕೆಯನ್ನ. ಮಗದೊಂದು ಕಡೆಗೆ ಇನ್ನೊಂದು ರೀತಿಯಲ್ಲಿ ಒಳಗೊಳಗೇನೆ ಒಂದಿಷ್ಟು ಲಾಭವನ್ನ ಮಾಡಿಕೊಂಡು ಸಪೋರ್ಟ್ ಮಾಡುವಂತ ಕೆಲಸಕ್ಕೂ ಹೋಗ್ತಾ ಇದ್ದಾರೆ. ಇದು ಮೂಡ ಹಗರಣದಲ್ಲಿ ಆಗ್ತಾ ಇರೋದು. ಯಾಕಾಗಿದ್ದಾಗ ಸ್ನೇಹಮಯಿ ಕೃಷ್ಣಗೆ ಇಷ್ಟೊಂದು ಜೀವ ಬೆದರಿಕೆ ಹಾಕಬೇಕು, ದುಡ್ಡಿನ ಆಮಿಷವನ್ನ ಕೊಡಬೇಕು? ಮಾಡಿಲ್ಲ ಅಂದ್ರೆ ಮಾಡಿಲ್ಲ, ನಿಂತ್ಕೊಳ್ಬೇಕು ಗಟ್ಟಿಯಾಗಿ. ಇದೆಯಾ ನಿಂತ್ಕೊಳ್ಳೋಷ್ಟು ತಾಕತ್ತು? ಇಲ್ಲ. ಅದಕ್ಕೇನೆ ಈ ಜೀವ ಬೆದರಿಕೆ ಹಾಕೋದು, ದುಡ್ಡಿನ ಆಮಿಷವನ್ನ ಒಡ್ಡೋದು. ಯಾವ್ದೋ ಒಂದು ತೀರ್ಮಾನ ಆಗ್ಬೇಕು. ಇನ್ನು ಪೂರ್ತಿ ರೆಕಾರ್ಡ್ ಮಾಡ್ಕೊಳ್ಳೋ ಒಂದು ಕೆಲಸ ಮಾಡೋ. ಇವನೇ ಪೂರ್ತಿ ರೆಕಾರ್ಡ್ ಮಾಡ್ಕೊ, ನಾನೇ ಒಪ್ಕೊತೀನಿ ಅಂತ. ನಾನೇ ತಲೆ ಕೆಡಿಸ್ಕೊಳ್ಳೋದು ಅದಕ್ಕೆ, ಗೊತ್ತಾಯ್ತಾ? ನಮ್ಮ ಏರಿಯಾ ಹೆಂಗ್ ಗೊತ್ತೇನಾ? ಕೇಳಲಿ ಇಲ್ಲ, ಏನಾಗಲ್ಲ ಕೇಳಲಿ, ಕೇಳಪ್ಪ ಇಲ್ಲಿ. ಇವನೇ ಬರೀ ನಮ್ಮ ಏರಿಯಾ ಏನ್ ಗೊತ್ತೇನಾ? ಇವ್ರಿಗಳಿಗೆಲ್ಲ ಗೊತ್ತು, ಕೇಳೋ. ಇಡೀ ಫುಲ್ ಪ್ರಪಂಚದಲ್ಲಿ ಇಲ್ಲದೆ ಇರೋದ್ರ ರೆಕಾರ್ಡ್ ಮಾಡಿ ತೋರಿಸೋದು ನಮ್ಮ ಏರಿಯಾ. ಗಾಂಧಿ ಶೌತಿ ಗೌಸಿಯಾನಗರ ಶಾಂತಿನಗರ ಅಂದರೆ ಇಡೀ ಫುಲ್ ಕರ್ನಾಟಕ ರಾಜ್ಯಕ್ಕೆ ಏನೇನು ತೋರಿಸ್ಬೇಕು ಎಲ್ಲವನ್ನೂ ತೋರಿಸೋದು ನಮ್ಮ ಏರಿಯಾ. ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೇನು ಅನ್ಸಲ್ಲ. ಬಾಕಿ ಅವ್ನಿಗಾದ್ರೆ ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ. ಎಸ್, ಈ ಕೃಷ್ಣ ನನಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರಿಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರಿಸಿದ ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ, 60 ಬರೀ 60-40ಗೆ 15 ದಿನ ಒಳಗಡೆ ಕೂರಿಸೋದು ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರು ಯಾಕೆ ಕೂತವ್ರೆ? ಸಮಯ ಇದೆ, ಸಮಯ ಕಾಯ್ತವ್ರ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ನಿನ್ ತಪ್ಪು ಅವ್ನ ತಪ್ಪು, ಯಾವ್ದೋ ಒಂದು ತೀರ್ಮಾನ ಆಗ್ಬೇಕು. ಇನ್ನು ಪೂರ್ತಿ ರೆಕಾರ್ಡ್ ಮಾಡ್ಕೊಳ್ಳೋ ಒಂದು ಕೆಲಸ ಮಾಡೋ. ಇವನೇ ಪೂರ್ತಿ ರೆಕಾರ್ಡ್ ಮಾಡ್ಕೊ, ನಾನೇ ಒಪ್ಕೊತೀನಿ ಅಂತ. ನಾನೇ ತಲೆ ಕೆಡಿಸ್ಕೊಳ್ಳೋದು ಅದಕ್ಕೆ, ಗೊತ್ತಾಯ್ತಾ? ನಮ್ಮ ಏರಿಯಾ ಹೆಂಗ್ ಗೊತ್ತೇನಾ? ಕೇಳಲಿ ಇಲ್ಲ, ಏನಾಗಲ್ಲ ಕೇಳಲಿ, ಕೇಳಪ್ಪ ಇಲ್ಲಿ. ಇವನೇ ಬರೀ ನಮ್ಮ ಏರಿಯಾ ಏನ್ ಗೊತ್ತೇನಾ? ಇವ್ರಿಗಳಿಗೆಲ್ಲ ಗೊತ್ತು, ಕೇಳೋ. ಇಡೀ ಫುಲ್ ಪ್ರಪಂಚದಲ್ಲಿ ಇಲ್ಲದೆ ಇರೋದ್ರ ರೆಕಾರ್ಡ್ ಮಾಡಿ ತೋರಿಸೋದು ನಮ್ಮ ಏರಿಯಾ. ಗಾಂಧಿ ಶೌತಿ ಗೌಸಿಯಾನಗರ ಶಾಂತಿನಗರ ಅಂದರೆ ಇಡೀ ಫುಲ್ ಕರ್ನಾಟಕ ರಾಜ್ಯಕ್ಕೆ ಏನೇನು ತೋರಿಸ್ಬೇಕು ಎಲ್ಲವನ್ನೂ ತೋರಿಸೋದು ನಮ್ಮ ಏರಿಯಾ. ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೇನು ಅನ್ಸಲ್ಲ. ಬಾಕಿ ಅವ್ನಿಗಾದ್ರೆ ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ. ಎಸ್, ಈ ಕೃಷ್ಣ ನನಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರಿಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರಿಸೋದು ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ, 60 ಬರೀ 60-40ಗೆ 15 ದಿನ ಒಳಗಡೆ ಕೂರಿಸೋದು ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರು ಯಾಕೆ ಕೂತವ್ರೆ? ಸಮಯ ಇದೆ, ಸಮಯ ಕಾಯ್ತವ್ರ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ನಿನ್ ತಪ್ಪು ಅವ್ನ ತಪ್ಪು. ಎಷ್ಟು ಬಹಿರಂಗವಾಗಿ ಹೇಳ್ಕೊಳ್ತಾರ್ರಿ. ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊ, ನನಗೇನಾಗಲ್ಲ ಅಂಥೇಳಿ. ಅಂದರೆ ಎಷ್ಟು ಇವರಿಗೆ ಸಪೋರ್ಟ್ ಇರಬೇಕು, ಎಷ್ಟು ಬಲಶಾಲಿಯಾಗಿ ನಿಂತ್ಕೊಂಡಿರಬೇಕು ಅಂತ. ಅಲ್ಲಿರುವಂಥ ಎಲ್ಲರೂ ಅವರ ಜೊತೆಗೆ ಹೇಗೆ ನಿಂತ್ಕೊಂಡಿರ್ಬೇಕು ಅಂತ ಅವ್ರು ಹೇಳ್ತಾರೆ. 60-40 ಸೈಟ್ ವಿಚಾರಕ್ಕೆ ಬಂದಿದ್ದಕ್ಕೇನೆ 15 ದಿನ ಒಳಗೆ ಕೂಡಿಸಿದ್ದೆ ನಾನು ಅಂತ ಹೇಳಿ. ಏನು ಎಲ್ಲ ಇವ್ರ ಕೈಯಲ್ಲೇನೆ ಓಡಾಡ್ತಾ ಇದೆ ಏನೋ ಎಲ್ಲ. ಈಗ ಹಂಗಿದ್ದಾಗ ಕಾಯ್ತಾ ಇದ್ದಾರೆ. ಕೃಷ್ಣ ಅಂದರೆ ಸ್ನೇಹಮಯಿ ಕೃಷ್ಣ ವಿಚಾರದಲ್ಲಿ ಮಾತನಾಡ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್,
ಯಾವ ಭಯ ಅಂಜು ಏನೂ ಇಲ್ವಲ್ರಿ ಇವರಿಗೆ. ಓಪನ್ ಆಗಿ ಹೇಳ್ತಾರೆ 60-40 ಸೈಟ್ ಬಂದಿದ್ದಕ್ಕೆ ವಿಚಾರಕ್ಕೆ ಬಂದಿದ್ದಕ್ಕೇನೆ ಒಳಗಡೆ ಕೂಡ್ಸಿದೆ 15 ದಿನ. ಸಮಯ ಬರಲಿ ಇಲ್ಲೂ ಪಾಠ ಕಲಿಸ್ತೀನಿ ಅಂದ್ರೆ ಈ ಕೃಷ್ಣ ಅಂದ್ರೆ ಸ್ನೇಹಮಯಿ ಕೃಷ್ಣ ಬಗ್ಗೆನೇ ಹೇಳ್ತಾ ಇರುತ್ತಾನೆ, ಅವ್ರಿಗೆ ಈ ರೀತಿಯಾಗಿ ಬೆದರಿಕೆ ಹಾಕ್ತಿರುತ್ತಾನೆ. ಅದರಲ್ಲಿ ಯಾವ ಅನುಮಾನಗಳು ಕೂಡ ಬೇಡ ಅರುಣ್. ಅದು ಸ್ನೇಹಮಯಿ ಕೃಷ್ಣ ಅವರ ವಿಚಾರ. ಅಂದರೆ ಮೈಸೂರಿನ ಬೆಲವತ್ತ ಗ್ರಾಮದಲ್ಲಿ ಒಂದು ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಏನೋ ಕಾಂಗ್ರೆಸ್ನ ಶಾಸಕ ತನ್ವೀರ್ ಸೇಠ್ ಅವರ ಬೆಂಬಲಿಗ ಬ್ಯಾಂಕ್ ಮಂಜು ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿ ಒಂದು ವಾಗ್ವಾದವನ್ನು ನಡೆಸಿರ್ತಾರೆ. ಈಗೇನು ಮಂಜು ವಾಗ್ವಾದ ನಡೆಸಿದಾರೋ ಆ ವ್ಯಕ್ತಿಯ ಮರ್ಡರ್ 15ನೇ ದಿನಕ್ಕೆ ಅದೇ ಬೆಲವತ್ತ ಗ್ರಾಮದ ಬಳಿಯಲ್ಲಿ ಮರ್ಡರ್ ಆಗಿದೆ. ಆ ಮರ್ಡರ್ಗೆ ಸಂಬಂಧಪಟ್ಟಂತೆ ಇದೇ ಮಂಜು ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಬಂಧನವೂ ಕೂಡ ಆಗಿದೆ. ಆ ವೇಳೆಯಲ್ಲಿ ಆ ಹನುಮಂತು ಏನು ಹೇಳ್ತಾರೆ ಅಂದರೆ, ಸರ್ ಒಬ್ಬ CM ಸಿದ್ದರಾಮಯ್ಯನವ್ರನ್ನೇ ಒಬ್ಬ ಸಾಮಾನ್ಯ ಸ್ನೇಹಮಯಿ ಕೃಷ್ಣ ಅಲ್ಲಾಡಿಸಿದ್ದಾರೆ, ನಾನು ಅದೇ ರೀತಿಯಾಗಿ ಹೋರಾಟ ಮಾಡ್ತೀನಿ ಜಮೀನು ವಿಚಾರದಲ್ಲಿ ಅನ್ನುವಂಥ ಮಾತನ್ನು ಕೊಲೆಯಾದಂಥ ಹನುಮಂತು ಹೇಳ್ತಾರೆ. ಅದಕ್ಕೆ ಮಂಜು ಹೇಳುವಂಥದ್ದು, ನಮ್ಮ ಸಿದ್ದರಾಮಣ್ಣ ಈಗ ಸುಮ್ಮನೆ ಕೂತವ್ರೆ, ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಮತ್ತು ಸ್ನೇಹಮಯಿ ಕೃಷ್ಣ ನೆಮ್ಮದಿಯಾಗಿ ಇರ್ತಾನೆ ಅಂದ್ಕೊಂಡಿದ್ದೀರಾ ಅನ್ನುವಂಥ ಮಾತನ್ನು ಖುದ್ದು ಬ್ಯಾಂಕ್ ಮಂಜು ಹೇಳುವಂಥದ್ದು ಅರುಣ್. ಅಲ್ಲಿಗೆ ನೇರವಾಗಿ ಒಂದು ರೀತಿಯಾಗಿ ಒಂದು ಅವಕಾಶ ಸಿಕ್ಕರೆ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲೂ ನಾವು ಯಾವ ವಿಚಾರ ಎಂಥದಕ್ಕೂ ಕೂಡ ನಾವು ರೆಡಿಯಾಗಿದ್ದೇವೆ ಮತ್ತು ಇವತ್ತೆಲ್ಲ ನಾಳೆ ಸ್ನೇಹಮಯಿ ಕೃಷ್ಣಗೆ ನಾವು ಬುದ್ಧಿ ಕಲಿಸ್ತೇವೆ ಅನ್ನುವಂತಹ ಅರ್ಥದ ಮಾತು ಅದು ಮಂಜು ಹೇಳಿರುವಂಥದ್ದು. ಮತ್ತು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು ಕೂಡ ಮಾಡ್ಕೋ, ತೊಂದರೆ ಇಲ್ಲ. ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಗೌಸಿಯಾ ನಗರ ಅಂದ್ರೇನು, ಶಾಂತಿನಗರ ಅಂದ್ರೇನು ಅನ್ನುವಂಥದ್ದನ್ನು ತೋರಿಸಿದ್ವಿ, ಈಗಲೂ ಕೂಡ ತೋರಿಸ್ತೇವೆ ಅನ್ನುವಂತಹ ರೀತಿಯಾದಂತಹ ಮಾತು ಹೋಗಿರುವಂಥದ್ದು. ಹಾಗಿದ್ದಾಗ ಈ ಸರ್ಕಾರ ಸಂವಿಧಾನದ ಬಗ್ಗೆ ಮಾತನಾಡುತ್ತೆ, ಕಾನೂನಿನ ವಿಚಾರದಲ್ಲಿ ಮಾತನಾಡುತ್ತೆ. ಈ ಸರ್ಕಾರ ಹೇಳುತ್ತೆ ಪೊಲೀಸರು ಅವ್ರ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ. ಮರ್ಡರ್ ಕೇಸ್ನಲ್ಲಿ FIR ದಾಖಲಾಗಿರುವಂತ ಈ ವ್ಯಕ್ತಿ ಬಹಿರಂಗವಾಗಿ ನಿಂತ್ಕೊಂಡು ಆವಾಜ್ ಹಾಕ್ತಾರೆ. ಅಲ್ಲಿ ಸದನದ ಒಳಗಡೆಗೆ ಆಗಿರುವಂತಹ ವಿಚಾರಕ್ಕೆ CT ರವಿಯನ್ನ 400 ಕಿಲೋಮೀಟರ್ ಸುತ್ತಾಡಿಸ್ಕೊಂಡು ಬರ್ತಾರೆ. ಹಾಗಿದ್ದಾಗ ಈ ವ್ಯಕ್ತಿಯ ಮೇಲೆ ಈ ಕ್ರಮಗಳು ಯಾಕಾಗೋದಿಲ್ಲ? ಯಾಕೆ ಪೊಲೀಸರು ಅಲ್ಲಿ ಯಾವ ಒತ್ತಡದಲ್ಲಿದ್ದಾರೆ? ಹಾಗಿದ್ದಾಗ ಪೊಲೀಸರು ಈ ರೀತಿ ಬೆದರಿಕೆ ಹಾಕಿದವ್ರನ್ನ ಇನ್ನೂ ಬಹಿರಂಗವಾಗಿ ಓಡಾಡಕ್ ಬಿಡ್ತೀರಾ? ಇಲ್ಲ ಅರುಣ್, ಒಂದು ಕ್ಲಾರಿಫಿಕೇಶನ್ ಇದೆ. ಡಿಸೆಂಬರ್ 5ನೇ ತಾರೀಕು ಇದು ಆಗುವಂತಹ ಗಲಾಟೆ. ಡಿಸೆಂಬರ್ 22ನೇ ತಾರೀಕು ಈಗ ಮಂಜು ಜೊತೆಗೆ ಏನು ವಾಗ್ವಾದ ಮಾಡಿರ್ತಾನೋ ಆ ವ್ಯಕ್ತಿಯ ಮರ್ಡರ್ 22ನೇ ತಾರೀಕು ಆಗಿರುವಂಥದ್ದು. 23ನೇ ತಾರೀಕು ಅದಕ್ಕೆ ಸಂಬಂಧಪಟ್ಟಂತೆ FIR ಆಗಿದೆ. ಇನ್ನು ಈಗ ಆರಂಭದಲ್ಲಿ 2-3 ಬಂಧನವಾಗಿದೆ, ಮಂಜು ಸಮೇತ ಎಲ್ಲರ ಮೇಲೂ ಕೂಡ FIR ಆಗಿದೆ. ಈ ವಾಗ್ವಾದ ಗಲಾಟೆ ನಡೆದಿರುವಂಥದ್ದು ಡಿಸೆಂಬರ್ 5ನೇ ತಾರೀಕು. ಆ ವಾಗ್ವಾದ ಗಲಾಟೆ ನಡೆದಂತಹ ಕೇವಲ 16-17 ದಿನಕ್ಕೆ ಆ ಹನುಮಂತನ ಮರ್ಡರ್ ಆಗುತ್ತೆ. ಆ ಹನುಮಂತು ಅವತ್ತು ಆ ಸಂದರ್ಭದಲ್ಲಿ ಹೇಳುವಂಥದ್ದು ಏನು ಅಂತಂದರೆ, ಜಮೀನಿನ ವಿಚಾರದ ಗಲಾಟೆ ಅರುಣ್, ಒಬ್ಬ ಸಿದ್ದರಾಮಯ್ಯನವ್ರನ್ನ ಒಬ್ಬ ಸಾಮಾನ್ಯ ಸ್ನೇಹಮಯಿ ಕೃಷ್ಣ ಹೆಂಗೆ ಎದುರಿಸಿದ್ನೋ ಅದೇ ರೀತಿಯಾಗಿ ನಾನು ಕೂಡ ನಿಮ್ಮನ್ನು ಎದುರಿಸ್ತೀನಿ ಕಾನೂನಾತ್ಮಕವಾಗಿ ಅನ್ನುವಂಥ ಅರ್ಥದ ಮಾತನ್ನು ಹನುಮಂತು ಹೇಳುವಂಥದ್ದು, ಕೊಲೆಯಾದಂಥ ಹನುಮಂತು ಹೇಳುವಂಥದ್ದು. ಅಂದರೆ ಒಂದು ರೀತಿಯಾಗಿ ಎಲ್ರಿಗೂ ಕೂಡ ಸ್ನೇಹಮಯಿ ಕೃಷ್ಣ ಅವರ ಮೂಲಕವಾಗಿ ಹೋರಾಡ್ಬೋದು. ಅಂದ್ರೆ 15 ದಿನ ನಾನು ಕೃಷ್ಣ ಅವರ ಮಗನನ್ನ 15 ದಿನ ನಾನು ಕೃಷ್ಣ ಅವರ ಮಗನನ್ನ ಒಳಗಡೆಗೆ ಹಾಕ್ಸಿದಾರೆ ಅಂತ ಹೇಳಿದ್ರಲ್ಲ. ಸೊ ಅಂದ್ರೆ ಮೈಸೂರು ಪೊಲೀಸರೆಲ್ಲ ಇವ್ರು ಹಿಡಿತದಲ್ಲೇ ಇದ್ದಾರ ಅಂತ, ಇವ್ರು ಹೇಳಿದಂಗೆ ಕೇಳ್ಕೊಂಡಿರ್ತಾರ ಅಂತ, ಇವ್ರೇ ಹಾಕಿಸ್ಬಿಟ್ರೆ 15 ದಿನ ಒಳಗಡೆಗೆ. ಅರುಣ್, ಅದು ಕೃಷ್ಣ ಮಗ ಅಲ್ಲ, ಅದು ಬೇರೆ ಅರ್ಥದ್ದು. ಅಂದರೆ ಅದು ಕೃಷ್ಣ ಮಗ ಅಲ್ಲ, ಅದು ಕೃಷ್ಣ ಅವರಿಗೆ ಆ ಥರದ ಒಂದು ಲ್ಯಾಂಗ್ವೇಜನ್ನು ಮಂಜು ಬಳಸುವಂಥದ್ದು. ಅದು ಒಂದು ರೀತಿಯಾಗಿ ಜಗಳ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಓ ಮಗನೇ ಅಂತ ಬಳಸ್ತಾರಲ್ಲ, ಆಧಾರಿತ ಪದ. ಅದು ಕೃಷ್ಣ ಮಗ ಅಲ್ಲ, ಸ್ನೇಹಮಯಿ ಕೃಷ್ಣ ಅವರನ್ನೇ ನಾನೇ 15 ದಿನ ಕೂರಿಸಿದ್ದೀನಿ ಅನ್ನುವಂಥ ದರ್ಪದ ಮಾತು. ಅಂದರೆ ನನ್ನದೊಂದು 60-40 ಸೈಟ್ನ ವಿಚಾರಕ್ಕೆ ಅವರು ಬಂದಿದ್ದರು, ಆ ಸಂದರ್ಭದಲ್ಲಿ ಅವ್ರನ್ನ 15 ದಿನ ಕೂರಿಸಿದೆ ಅಂತ ಅನ್ನೋದಾದರೆ ಕಾನೂನು ಮೋಸ್ಟ್ಲಿ ಅವರ ಕೈಯಲ್ಲೇ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿನೇ ಈ ಥರದ ಒಂದು ಗಲಾಟೆಗಳು, ಈ ಥರದ ಒಂದು ಮರ್ಡರ್ಗಳು ಆಗಿರೋದಕ್ಕೆ ಸಾಧ್ಯತೆಗಳು ಕೂಡ ಕಾಣ್ತಾ ಇದ್ದಾವೆ. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲಿ ಮನಸ್ಥಿತಿಗಳು ಯಾವ ರೀತಿಯಾಗಿ ಇದ್ದಾವೆ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಕೆಲವು ಮುಖಂಡರುಗಳ ಮನಸ್ಥಿತಿಗಳು ಯಾವ ರೀತಿಯಾಗಿ ಇದ್ದಾವೆ ಅನ್ನುವಂಥದ್ದರ ಒಂದು ಉದಾಹರಣೆ ಇದು ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕಾನೂನೇ ಕೈಯಲ್ಲಿ ಇರೋ ರೀತಿಯಲ್ಲಿ ಆಡ್ತಾರಲ್ರಿ, ಅವರನ್ನು 15 ದಿನ ಕೂರಿಸಿದವನೇ ನಾನು ಅಂತ ಹೇಳ್ಕೊಳ್ತಾರೆ. ಅಂದರೆ ಪೊಲೀಸರೇನು ಅವ್ರು ಹೇಳೋದಂಗೆ ಕೇಳ್ಕೊಂಡಿದ್ದೀರಾ? ಏನೋ ಅನ್ಸಲ್ವಾ ನಿಮಗೆ ಖಾಕಿ ಹಾಕ್ಕೊಂಡಿರೋ ನಿಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡ್ಕೊಂಡು ಓಡಾಡಬೇಕಾದ್ರೆ? ಏನರಪ್ಪ, ನನಗಂತೂ ಅರ್ಥ ಆಗ್ತಿಲ್ಲ. ಕರ್ನಾಟಕದ ಪೊಲೀಸರು ಅಂತಂದರೆ ಒಂದು ಗತ್ತು ಗಮ್ಮತ್ತಿದೆ. ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅನ್ನುವಂಥದ್ದು ಒಂದು ಪವರ್. ಅದು ನಿಮ್ಮ ಬಗ್ಗೆ ಈ ರೀತಿಯಾಗಿ 15 ದಿನ ನಾನೇ ಹೋಗಿ ಕೂರಿಸಿದೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮನ್ನು ಅವ್ರ ಈ ಥರ ಕೊಂಡ್ಕೊಂಡ್ಬಿಟ್ಟಿದಾರಾ ಅಥವಾ ನೀವು ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡಿರ್ತೀರಾ?
ಏನಪ್ಪ ನಂಗೆ ಅರ್ಥನೇ ಆಗಲ್ಲ ಈ ಪೊಲೀಸ್ ಇಲಾಖೆ ಬಗ್ಗೆ. ಅಲ್ಲಿ ನೋಡಿದ್ರೆ ಒಂಥರ, ಇಲ್ಲಿ ನೋಡಿದ್ರೆ ಇನ್ನೊಂಥರ. ಇರಲಿ, ಏನು ಮಾಡೋಕ್ಕಾಗಲ್ಲ. ಹೆಂಗಾದರೂ ಖಾಕಿ ಅಲ್ವಾ, ಖಾದಿ ಮತ್ತು ಖಾಕಿ ಎರಡು ಜೊತೆಗಿರುತ್ತೆ. ದಿ ಮತ್ತು ಕಿ ಎರಡೇ ಬದಲಾವಣೆ ಅಲ್ವಾ.